ಬಾಯಲ್ಲಿ ಹರಿಹರ ಬಗಲಲ್ಲಿ ಚೂರಿ ಅನ್ನೋದು ಇದಕ್ಕೆ ನೋಡಿ. ಇಲ್ಲೊಂದು ಗ್ಯಾಂಗ್ ಜಾಗವನ್ನ ನಿಮ್ಮ ಹೆಸರಿಗೆ ಮಾಡಿಸಿ ಕೊಡ್ತೀವಿ ಅಂತ ಹೇಳಿ ನಯವಾಗಿ ಮಾತನಾಡಿಸಿ ಎಲ್ಲಾ ಡಾಕ್ಯುಮೆಂಟ್ನ ಪಡೆದು ಪಂಗನಾಮ ಹಾಕ್ಬಿಟ್ಟಿದೆ. ಶಾಕಿಂಗ್ ಅಂದ್ರೆ ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿ ಮಾಲೀಕರಿಗೆ ಗೊತ್ತೇ ಇಲ್ಲದಂತೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಜಮೀನನ್ನ ಗುಳುಂ ಸ್ವಾಹ ಮಾಡಿಬಿಟ್ಟಿದೆ. ಹಣ ನೋಡಿದ್ರೆ ಹೆಣಾನು ಬಾಯ್ ಬಿಡುತ್ತೆ ಅನ್ನೋ ಗಾದೆ ಮಾತು ಇಲ್ಲಿ ಈ ಫೋಟೋದಲ್ಲಿ ಕಾಣಿಸ್ತಿದಾರಲ್ಲ, ಇವರಿಗೆ ಹೇಳಿ ಮಾಡಿಸಿದ ಹಾಗಿದೆ. ಇವರು ಯಾರು ಏನು ಅನ್ನೋದನ್ನ ಹೇಳೋಕ್ಕೂ ಮೊದಲು ಇವರ ಕಪಟತನವನ್ನ ರಿವೀಲ್ ಮಾಡ್ತೀವಿ ನೋಡಿ. $78.8 ಗುಂಟೆ ಜಮೀನು ನಿಮ್ಮ ಹೆಸರಿಗೆ ಮಾಡಿಕೊಡೋದಾಗಿ ವಂಚನೆ. ನ್ಯಾಯಾಧೀಶರ ಸಹಿ ನಕಲಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗ ಗುಳುಂ. ಮೃತ ವೆಂಕಟೇಶ ಸ್ವಾಮಿ ಎಂಬುವರ ಹೆಸರಿನಲ್ಲಿ ಆನೇಕಲ್ ತಾಲೂಕಿನ ಚಿಂತಲ ಮಡಿವಾಳ ಗ್ರಾಮದ ಸರ್ವೆ ನಂಬರ್ 43/2ರಲ್ಲಿ 28.8 ಗುಂಟೆ ಜಮೀನು ಇತ್ತು. ಈ ಜಾಗದಲ್ಲಿ ವೆಂಕಟೇಶ ಸ್ವಾಮಿ ಪತ್ನಿ ಜ್ಯೋತಮ್ಮ ಮತ್ತು ಮಕ್ಕಳು ಇದ್ದಾರೆ. ಆದ್ರೆ ಈ ಜಾಗವನ್ನ ನಿಮ್ಮ ಹೆಸರಿಗೆ ಮಾಡಿಸಿಕೊಡುತ್ತೇವೆ ಅಂತ ಇಲ್ಲಿ ನಿಂತಿದ್ದಾರಲ್ಲ, ಈ ಆರೋಪಿಗಳು ವಂಚನೆ ಮಾಡಿದ್ದಾರಂತೆ. ಸಮಾಧಿ ಹೊಡೆದಾಕ್ಬಿಟ್ಟಿದ್ದಾರಂತೆ. ಆಮೇಲೆ ಈ ಮಕ್ಕಳು ಗೊತ್ತಾಗಿದೆ. ಈ ಮಕ್ಕಳು ನನ್ಗೆ ಹೇಳಿಲ್ಲ, ಅಮ್ಮ ಸಮಾಧಿ ಹೊಡೆದಾಕಿರೋದು. ಮಗ ಅಮ್ಮನಿಗೆ ಹೇಳಿದ್ರೆ ಅಮ್ಮ ಏನಾಗ್ಬಿಡ್ತದ ಅಂತ ಮಕ್ಕಳು ನನ್ಗೆ ಹೇಳಿಲ್ಲ ಸ್ವಾಮಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವ್ರಿಗೂ ಮಕ್ಕಳು ನನಗೆ ಹೇಳಿಲ್ಲ. ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿರೋದು. ಇವಾಗೂ ನಿಜಮ್ಮ ಹೇಳ್ತೀನಿ ಸ್ವಾಮಿ, ನಾನು ಸುಳ್ಳು ಹೇಳಲ್ಲ. ಇವಾಗ ಸಮಾಧಿ ಕಟ್ಕೊಡ್ಬೇಕು. ನಮ್ಮ ಜಮೀನು ನನಗೆ ಬೇಕು. ನನ್ನ ಜಮೀನು ಬಿಡಲ್ಲ. ನಮಗೆ ರಕ್ಷಣೆ ಬೇಕು ಸ್ವಾಮಿ. ನನಗೆ ಮುನಿರಾಜು ರಾಘವ, ಅಂಜಿನಪ್ಪ, ಅರುಣಾಕ್ಷಿ, ಪವಿತ್ರ, ಪೂಜಾಶ್ರೀ, ಸುಷ್ಮಿತಾ ಈ 6 ಮಂದಿ ಸೇರಿಕೊಂಡು ಇಂಥದ್ದೊಂದು ಕೃತ್ಯ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹಾಗಿದ್ರೆ ಇವರು ಜ್ಯೋತಿಯಮ್ಮ ಕುಟುಂಬಸ್ಥರನ್ನ ನಂಬಿಸಿ ಕುತ್ತಿಗೆ ಕೊಯ್ದಿದ್ದು ಹೇಗೆ? ಕೋರ್ಟ್ನಲ್ಲಿ ಜಮೀನಿನ ಮೇಲೆ OS ದಾಖಲು ಮಾಡಿದ್ದ ವಂಚಕರು ಬಳಿಕ ನಕಲಿ ವಕಾಲತ್ತು, ಸರ್ಕಾರಿ ನಕಲಿ ದಾಖಲೆ ಸೃಷ್ಟಿ ಮತ್ತು ನಕಲಿ ಹೇಳಿಕೆಗಳನ್ನ ರೆಡಿ ಮಾಡಿರುವ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಜ್ಯೋತಿಯಮ್ಮ ಕುಟುಂಬಸ್ಥರ ಸಹಿಗಳನ್ನ ನಕಲು ಮಾಡಿದ್ದಾರಂತೆ ಈ ಕಿರಾತಕರು. ಶಾಕಿಂಗ್ ಅಂದ್ರೆ ಆನೇಕಲ್ ನ್ಯಾಯಾಧೀಶರ 3 ಸಹಿಗಳನ್ನ ಕೂಡ ನಕಲು ಮಾಡಿ ವಂಚನೆ ಮಾಡಿದ್ದಾರಂತೆ. ನಕಲಿ ಕೋರ್ಟ್ ಡಿಕ್ರಿ ಬಳಸಿ ಅತ್ತಿ ಬೆಲೆಯಲ್ಲಿ ತಮ್ಮ ಹೆಸರಿಗೆ ಜಮೀನನ್ನ ರಿಜಿಸ್ಟರ್ ಕೂಡ ಮಾಡಿಸಿಕೊಂಡಿದ್ದಾರೆ. ಬಳಿಕ ಜಮೀನಿನ ಖಾತೆ ಮಾಡಿಸಿಕೊಂಡಿದ್ದ ವಂಚಕರು ಜ್ಯೋತಿಯಮ್ಮ ಪೂರ್ವಿಕರು ಹಾಗೂ ಅವರ ಪತಿಯ ಸಮಾಧಿಯನ್ನ ಕೂಡ ಧ್ವಂಸ ಮಾಡಿದ್ದಾರೆ. ಇದಾದ ಬಳಿಕ ಪಡುಗೋಲಸ ಶಿವಪ್ರಸಾದ್ ಎಂಬಾತನಿಗೆ ಜಮೀನು ಮಾರಾಟ ಕೂಡ ಮಾಡಿದ್ದಾರಂತೆ. ಇದು ಜಮೀನು 28 ಗುಂಟೆ ನಮ್ಮ ತಂದೆಯವರ ಹೆಸರಲ್ಲಿತ್ತು ಸರ್. ನಮ್ಮ ತಂದೆ ತಂಗಿ ಮಕ್ಕಳು ನಮ್ಮ ಹೆಸರಿಗೆ ಜಮೀನು ಮಾಡ್ಕೊಡ್ತೀನಿ ಅಂತ ಹೇಳಿ ನಂಬಿಸಿ ನಮಗೆ ಮೋಸ ಮಾಡಿದ್ದಾರೆ ಸರ್. ಅದರಲ್ಲಿ ಪೂರ್ವಿಕರದ್ದು ಸಮಾಧಿ ಇತ್ತು ಸರ್. ರಾತ್ರೋರಾತ್ರಿ ಅವರು ಸಮಾಧಿಗಳನ್ನೆಲ್ಲ ಓಡಿಸಾಕಿದ್ದಾರೆ ಸರ್. ಅದಕ್ಕೆ ನಮಗೆ ನ್ಯಾಯ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಇವಾಗ ನಮ್ಗೆ ಜಮೀನು ಇಲ್ಲ, ಆ ಕಡೆ ಸಮಾಧಿನೂ ಇಲ್ಲ. ನಮಗೆ ನಂಬಿಸಿ ಮೋಸ ಮಾಡಿದ್ದಾರೆ. ಇಂಥವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು ಸರ್. ಸದ್ಯ ನಮ್ಮ ಜಮೀನು ನಮಗೆ ಕೊಡಿಸಿ ಅಂತ ಕಣ್ಣೀರು ಸುರಿಸ್ತಿರೋ ಕುಟುಂಬ ಆನೇಕಲ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು 6 ಮಂದಿಯ ವಿರುದ್ಧ FIR ದಾಖಲಾಗಿದೆ. ಸೋದರ ಸಂಬಂಧಿಗಳೇ ಇಲ್ಲಿ ನಕಲಿ ಸಹಿ ಮಾಡಿಸಿಕೊಂಡು ವಂಚನೆಗೆ ಇಳಿದಿದ್ದು ಮಾತ್ರ ಅಲ್ಲ, ಕಾನೂನನ್ನ ತಮ್ಮ ಹಣದ ದಾಹಕ್ಕೆ ಬಳಸಿಕೊಂಡಿದ್ದಾರೆ. ಈ ಗ್ಯಾಂಗ್ ವಿರುದ್ಧ ಕಠಿಣ ಕ್ರಮವಾಗಬೇಕಿದೆ. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್ ಬೆಂಗಳೂರು.